ಎಸನು ಈಗ ಸದ್ಯಕ್ಕೆ ಬಹರೇನಿಂದ ಸಫಾನ್ ಎಂಬುವವರು ಅಲ್ಲಿಂದ ನೇರವಾಗಿ ಸಂಪರ್ಕಕ್ಕೆ ಸಿಗ್ತಾ ಇದ್ದಾರೆ. ಅವ್ರನ್ನೇ ಮಾತಾಡಿಸ್ತಾ ಹೋಗೋಣ. ಸರ್, ಸದ್ಯಕ್ಕೆ ಹೇಗಿದೆ ಅಲ್ಲಿನ ಪರಿಸ್ಥಿತಿ? ನೀವು ಕೂಡ ಬಹಳಷ್ಟು ವಿಚಾರಗಳ ಬಗ್ಗೆ ತಿಳಿಸ್ಕೊಡ್ತಾ ಇದ್ರಿ. ಸದ್ಯಕ್ಕೆ ಹೇಗಿದೆ ಪರಿಸ್ಥಿತಿ? ಏನೆಲ್ಲ ಅಪ್ಡೇಟ್ಸ್ ನಿಮ್ಮಲ್ಲಿದೆ? ಆಕ್ಚುಲಿ ನಿನ್ನೆ ಬೆಳಿಗ್ಗೆ 10 ಗಂಟೆಯಿಂದ ಸ್ಟಾರ್ಟ್ ಆಗಿರುವಂತಹ ಈ ಒಂದು ಇರಾನ್ ಏನು ಅಮೆರಿಕನ್ ಸೇನಾ ನೆಲೆಗಳ ಮೇಲೆ ದಾಳಿ ಕಂಟಿನ್ಯೂ ಆಗಿ ಮಾಡಿತ್ತು. ಸೊ ಅದು ಎಲ್ಲಿ ತನಕ ಅಂದ್ರೆ ಇವತ್ತು ಬೆಳಿಗ್ಗೆ ಒಂದು 5 ಗಂಟೆಯ ತನಕ ನಿರಂತರವಾಗಿ ದಾಳಿ ಮಾಡ್ತಾ ಇತ್ತು. ಸೊ ಇವಾಗ ಒಂದು ಬೆಳಿಗ್ಗಿನ ಜಾವ ನಮ್ಗೆ ಒಂದು ಬಹ್ರೈನ್ ಸಮಯ ಒಂದು 5:30 ಗಂಟೆಗೆ ಬಹ್ರೈನ್ ಗವರ್ಮೆಂಟ್ ಇಂದ ನಮ್ಮ ಮೊಬೈಲ್ಗೆ ಸಂದೇಶ ಬರುತ್ತೆ, ಎವ್ರಿಥಿಂಗ್ ಇಸ್ ಕ್ಲಿಯರ್ ಅಂತ ಹೇಳಿ. ಸೊ ತದನಂತರ ನಮ್ಗೆ ಒಂದು ರಿಲ್ಯಾಕ್ಸ್ ಆಗುತ್ತೆ, ಓಕೆ ಇನ್ನು ಎಲ್ಲ ಶಾಂತವಾಗಬಹುದು ಅಂತ ಹೇಳುವ ಒಂದು ಅರ್ಧ ಗಂಟೆ ಬಿಟ್ಟೆ ಅಗೈನ್ ಇರಾನ್ ಮತ್ತೆ ಅಮೆರಿಕನ್ ಸೇನಾ ನೆಲೆಗಳ ಮೇಲೆ ದಾಳಿ ಮಾಡ್ಲಿಕ್ಕೆ ಶುರು ಮಾಡುತ್ತೆ. ಮಾತ್ರ ಅಲ್ಲ, ನಾವು ಅಂದುಕೊಂಡಿದ್ವಿ ಅಮೆರಿಕದ ಸೇನಾ ನೆಲೆಗಳ ಮಾತ್ರ ದಾಳಿ ಆಗಿರ್ಬೋದು ಅಂತ. ಸೊ ಬೇರೆ ಏನಾದ್ರೂ ಅವರಿಗೆ ಅಮೆರಿಕನ್ ಏನು ಸೋಲ್ಜರ್ಸ್ ಬಗ್ಗೆಯೋ ಆಫೀಸರ್ಸ್ ಬಗ್ಗೆಯೋ ಮಾಹಿತಿ ಇದೆಯೋ ಇಲ್ವೋ ಗೊತ್ತಿಲ್ಲ. ಅವರು ಬಹ್ರೈನ್ನ ಕೆಲವೊಂದು ಏನು ಹಿಸ್ಟಾರಿಕ್ ಫೇಮಸ್ ಆಗಿರುವಂತಹ 5 ಸ್ಟಾರ್ ಹೋಟೆಲ್ಗಳ ಮೇಲೆ ಈಗಾಗಲೇ ದಾಳಿಗಳನ್ನು ಕೂಡ ನಡೆಸಿ ಆಗಿದೆ ಅವರಿಗೆ. ಈಗ ಒಂದೂವರೆ ಗಂಟೆ ಮುಂಚೆ ಬಹ್ರೈನ್ನ ಕ್ರೌನ್ ಪ್ಲಾಜಾ ಅನ್ನುವಂತಹ 5 ಸ್ಟಾರ್ ಮೇಲೆ ಕೂಡ ಕ್ಷಿಪಣಿ ದಾಳಿ ನಡೆದಿದೆ. ಸೊ ಅದರ ಭಾಗಶಃ ಹಾನಿಯಾಗಿರುವಂತಹ ವಿಡಿಯೋ ಕವರೇಜ್ ಗಳೆಲ್ಲ ಇವಾಗ ಏನು ಸೋಷಿಯಲ್ ಮೀಡಿಯಾದಲ್ಲಿ ವೈರಲ್ ಆಗ್ತಾ ಇದೆ. ಸೊ ಆಕ್ಚುಲಿ ಇಲ್ಲಿ ಗಮನಿಸಬೇಕಾದಂತಹ ಅಂಶ ಅಂದ್ರೆ ಮೊಟ್ಟ ಮೊದಲನೇದಾಗಿ ನಮ್ಗೆ ಈ ದೇಶದ ಬಗ್ಗೆ ಅಪಾರವಾದಂತಹ ವಿಶ್ವಾಸ ಇದೆ. ನಮ್ಮ ಪ್ರಧಾನ ಮಂತ್ರಿಗಳು, ನಮ್ಮ ರಾಜ್ಯ ಸರ್ಕಾರ ಕೂಡ ಅನಿವಾಸಿಗಳ ಬಗ್ಗೆ ಕಾಳಜಿಯನ್ನು ವಹಿಸಿಕೊಳ್ಳಬಹುದು, ನಮ್ಮ ಸುರಕ್ಷತೆಗಾಗಿ ಕ್ರಮಗಳನ್ನು ಕೈಗೊಳ್ಳಬಹುದು ಅನ್ನೋಂತಹ ವಿಶ್ವಾಸದ ಜೊತೆಗೆ ಸದ್ಯ ಇಲ್ಲಿ ಯಾವುದೇ ರೀತಿಯ ಏನು ಇಲ್ಲಿನ ನಿವಾಸಿಗಳಿಗೆ ಆಗಿರ್ಬೋದು ಅನಿವಾಸಿಗಳಿಗಾಗಿರ್ಬೋದು ಯಾವುದೇ ರೀತಿಯ ಪ್ರಾಣ ಹಾನಿ ಏನೂ ಆಗಿಲ್ಲ. ಸೊ ಮಾತ್ರ ನಮ್ಗೆ ತುಂಬಾನೇ ಏನು ಆತಂಕ ಭಯ ಆಗುವುದು ಏನಂದ್ರೆ, ಅಮೆರಿಕ ನೋಡಿ, ಅಮೆರಿಕ ಅಹಂಕಾರಿ ರಾಷ್ಟ್ರ, ಅದು ಹೇಳಿದ್ದೆ ಅದು ನಡೆದದ್ದೇ ದಾರಿ ಅನ್ನುವಂತ ಅಹಂಕಾರಿ ಒಂದು ದೇಶ, ಎಲ್ರಿಗೂ ಗೊತ್ತಿರುವಂತೆ ತನ್ನನ್ನೇ ತಾನು ದೊಡ್ಡನ್ನ ಅಂತ ಕರೆಸಲ್ಪಡುವಂತ ಒಂದು ದೇಶ. ಅದು ಇದುವರೆಗೂ ಎಲ್ಲಾ ರಾಷ್ಟ್ರಗಳ ಮೇಲೆ ಏನು ಈ ತರ ಆಕ್ರಮಣ ಮಾಡಿ ಯುದ್ಧ ಮಾಡಿ ಗೆದ್ದಿರುವಂತಹ ರಾಷ್ಟ್ರ, ಹಲವಾರು ರಾಷ್ಟ್ರಗಳ ಮೇಲೆ ಸುಖ ಸುಮ್ನೆ ಹೋಗಿ ಕಾಲೆಳೆಯೋದು ಈ ತರ ಮಾಡಿ. ಆದ್ರೆ ಈ ಬಾರಿ ಮಾತ್ರ ಅದು ಒಂಥರ ಇರಾನ್ ಅನ್ನುವಂತಹ ಒಂದು ಏನು ವಿಶ್ವದ ಅತ್ಯಂತ ಬಲಿಷ್ಠ ರಾಷ್ಟ್ರಗಳಲ್ಲಿ ಇರಾನ್ ಕೂಡ ಒಂದು ಅನ್ನೋದು ಜಗತ್ತಿನ ಎಲ್ಲರಿಗೂ ಕೂಡ ಗೊತ್ತಿರುವಂತಹ ವಿಷಯ. ಬಹುಶಃ ಒಂಥರ ಅವರು ದೊಡ್ಡ ತಪ್ಪು ಮಾಡಿ ಬಿಟ್ರು ಅನ್ನುವಂತಹ ಒಂದು ಏನು ನ್ಯೂಸ್ಗಳು ಅಂತಾರಾಷ್ಟ್ರೀಯ ಮಾಧ್ಯಮದಲ್ಲೂ ಕೂಡ ಹರಿದಾಡ್ತಾ ಇದೆ. ಯಾಕಂದ್ರೆ ನೋಡಿ, ಗಲ್ಫ್ ದೇಶಗಳ ಸೇನಾ ನೆಲೆಗಳಿಗೆ ಒಂದು ದಾಳಿ ಮಾಡುದು ಅಷ್ಟೊಂದು ಈಸಿ ಏನಲ್ಲ ಯಾವುದೇ ದೇಶಗಳಿಗೂ ಕೂಡ. ಅಂದ್ರೆ ಎಷ್ಟೊಂದು ಸಂಪದ್ಭರಿತ ರಾಷ್ಟ್ರ ಇದು, ಇಲ್ಲಿನ ದೊರೆಗಳೆಲ್ಲ ಎಷ್ಟೊಂದು ಅಮೆರಿಕದ ಟ್ರಂಪ್ ಜೊತೆ ಆಗಿರ್ಬೋದು ಬೇರೆ ದೇಶಗಳ ಜೊತೆ ಸಂಬಂಧಗಳನ್ನು ಹೊಂದಿದ್ದಾರೆ ಅನ್ನೋದು ಎಲ್ರಿಗೂ ಗೊತ್ತಿರುವ ವಿಷಯ. ಅದೆಲ್ಲ ವಿಷಯಗಳು ಇದ್ರೂ ಕೂಡ ಅವರು ನಿರಂತರವಾಗಿ ದಾಳಿ ಮಾಡ್ತಾ ಇದ್ದಾರೆ. ಇವಾಗ ನೋಡಿ, ಇವಾಗ ಇರಾನ್ನ ನಾಯಕರ ಹತ್ಯೆಯಾಗಿರೋದು ಅಂತ ನಮ್ಗೆ ನ್ಯೂಸ್ಗಳಲ್ಲೆಲ್ಲ ಕೇಳಿ ಬರ್ತಾ ಇದೆ, ಆದ್ರೂ ಕೂಡ ಅವರು ನಿಲ್ಲಿಸ್ತಾ ಇಲ್ಲ. ಆದ್ರೆ ನೋಡಿ, ಅವರು ಕೊಟ್ಟಂತಹ ಏಟನ್ನು ಇನ್ನೊಂದು ಬೇರೆ ದೇಶದ ಜೊತೆ ಅವರು ಈ ತರ ವರ್ತನೆ ಮಾಡಬಾರ್ದು ಅನ್ನುವಂತಹ ಒಂದು ಮೆಸೇಜ್ ಆಗಿರಬಹುದು ಇದು ಇರಾನ್ನ ದಾಳಿ. ಸೊ ನಾನು ಇಲ್ಲಿ ಯಾವುದೇ ರೀತಿಯ ಯುದ್ಧವನ್ನು, ಯಾವುದೇ ರೀತಿಯ ಆಕ್ರಮಣವನ್ನು ಪರವಹಿಸಿ ಮಾತನಾಡುವುದೇ ಅಲ್ಲ. ಖಂಡಿತವಾಗಿಯೂ ಇದರಲ್ಲಿ ಬಲಿಯಾಗುವುದು ಜನಸಾಮಾನ್ಯರೇ ಹೊರತು ಬೇರೆ ಏನು ಇದರಿಂದ ಲಾಭ ನಷ್ಟ ಏನಿಲ್ಲ. ನಷ್ಟವೇ ಹೊರತು ಲಾಭ ಅಂತೂ ಇಲ್ಲ. ಆದ್ರೂ ಕೂಡ ಒಂಥರ ಅಂತಾರಾಷ್ಟ್ರೀಯ ಮಾಧ್ಯಮಗಳಲ್ಲಿ ನ್ಯೂಸ್ ಬರುವ ರೀತಿ ನೋಡಿದ್ರೆ ಬಹಳಷ್ಟು ಒಂಥರ ಏನು ಇದಕ್ಕಿಂತ ಮುಂಚೆ ಹಲವಾರು ದಿನಗಳ ಮುಂಚೆ ಏನು ಇರಾನ್ ಎಚ್ಚರಿಕೆಯನ್ನು ನೀಡಿತ್ತು, ಬಹುಶಃ ಅದನ್ನು ಮಾಡಿ ತೋರಿಸಿದೆ ಅನ್ನುವಷ್ಟರ ಮಟ್ಟಿಗೆ ಅರಬ್ ದೇಶಗಳಲ್ಲಿ ಡ್ಯಾಮೇಜ್ ಆಗಿದೆ ಅನ್ನುವುದು ಅಕ್ಷರಶಃ ಸತ್ಯವಾದ ಮಾತು. ಓಕೆ ಸಫಾನ್, ಥ್ಯಾಂಕ್ ಯು. ಬಹಳಷ್ಟು ಡೀಟೇಲ್ಸನ್ನು ಕೊಟ್ಟಿದ್ದಕ್ಕಾಗಿ ಬಹರೇನ್ನಿಂದ.